ಶರಣ ಬುದ್ಧಿ ಮಲ್ಲಿಕಾರ್ಜುನ ಗುರುಗಳ ಶರಣರ್ರಿ. ಶರಣಾರ್ಥಿ. ನನ್ನ ತಲೆಯಲ್ಲಿ ಒಂದು ಬಂದದ ಪ್ರಶ್ನೆ ಗುರುವೆ, ಬಸವಣ್ಣನವರು 12ನೇ ಶತಮಾನದಿಂದ ಲಿಂಗ ಪೂಜೆ ಇದು ಲಿಂಗ ದೀಕ್ಷೆ ಎಲ್ಲ ಕೊಟ್ಟರು ಅಂತ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ನನ್ನ ತಲೆಯಲ್ಲಿ ಬಂದದ ಪ್ರಶ್ನೆ ಬುದ್ಧಿ, ಲಿಂಗ ದೀಕ್ಷೆ ಈ ಲಿಂಗ ಪೂಜೆ ಇದು 12ನೇ ಶತಮಾನಕ್ಕಿಂತ ಮುಂಚೆ ಇತ್ತಾ ಅಥವಾ ಅವಾಗ ಬಂದದ್ದ ಸ್ವಲ್ಪ ತಿಳಿಸಿ ಹೇಳಬೇಕು ಬುದ್ಧಿ. ಯಾಕಂದರೆ ನಮಗೆ 12ನೇ ಶತಮಾನದಲ್ಲೇ ಅನುಭವ ಮಂಟಪದ ಒಂದು ಪರಿಕಲ್ಪನೆ ನಮಗೆ ಬರುತ್ತೆ. ಈ ಅನುಭವ ಮಂಟಪದಲ್ಲಿ ಬರುವಾಗ ಅಕ್ಕಮಹಾದೇವಿ ಉಡುತಡೆಯಿಂದ ಬರುವಾಗ ಅವಳಿಗೆ ವಿವಾಹ ಪೂರ್ವದಲ್ಲಿಯೇ ಲಿಂಗ ದೀಕ್ಷೆ ಆಗಿರುವುದರಿಂದ ನನಗೆ ಶರಣಸತಿ ಲಿಂಗಪತಿ ಭಾವದಲ್ಲಿ ಚನ್ನಮಲ್ಲಿಕಾರ್ಜುನ ನನಗೆ ಗಂಡ ಎನ್ನುವಂತಹ ಭಾವದಲ್ಲಿ ಅಕ್ಕಮಹಾದೇವಿ ಲಿಂಗಯ್ಯನನ್ನೇ ಏನು ಕುರುಹುವನ್ನೇ ಪರಮಾತ್ಮನ ಸ್ವರೂಪದಲ್ಲಿ ಕಂಡು ಅದರೊಂದಿಗೆ ತಾನು ನಿದ್ರಾವಸ್ಥೆಯಲ್ಲಿಯೂ ಕೂಡ ಪರಮಾತ್ಮನೊಂದಿಗೆ ಬೆರೆತು ಪರಮಾತ್ಮನನ್ನ ಕೈ ಹಿಡಿದು ಪರಮಾತ್ಮನ ವಿವಾಹ ಆಗಿದ್ದಾನೆ ಎನ್ನುವಂತಹ ಭಾವದಲ್ಲಿ ನಿದ್ರಾವಸ್ಥೆಯಲ್ಲಿಯೂ ಕೂಡ ಆ ಭಾವದಲ್ಲಿ ಅಕ್ಕಮಹಾದೇವಿ ಲಿಂಗ ಪೂಜೆಯನ್ನು ದೀಕ್ಷಾ ಸಂದರ್ಭದಲ್ಲಿಯೇ ಪಡ್ಕೊಂಡಾಗ ಅವರೊಂದು ಹೊತ್ತಿನಲ್ಲಿ ಹೇಳ್ತಾರೆ, ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಕ್ಕಮಹಾದೇವಿಯವರು ಹೇಳ್ಬೋದಾಗಿತ್ತು ಹುಟ್ಟಿದೆ ಶ್ರೀ ಗುರು ಬಸವನಲ್ಲಿ ಅಂತ ಹೇಳಬಹುದಾಗಿತ್ತು. ಆದರೆ ಗುರುವಿನ ಹಸ್ತದಲ್ಲಿ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದಾಗ ಅಕ್ಕಮಹಾದೇವಿ ಅನುಭವ ಮಂಟಪಕ್ಕೆ ಬರುವುದಕ್ಕೆ ಮೊದಲೇ ಏನಿತ್ತು, ಲಿಂಗಧಾರಿಯಾಗಿದ್ಲು ಎನ್ನುವಂತಹದ್ದು. ಆದರೆ ಅದೇ ರೀತಿಯಾಗಿ ಯಲ್ಲಮ್ಮ ಪ್ರಭುಗಳು ಕೂಡ ಬೆಳ್ಳಿಗಾವಿಯಿಂದ ಅವರು ಅಲ್ಲಿಂದ ಹೊರಡುವಾಗ ದೇಶಾಟನೆ ಬರ್ತಾರೆ. ಅದಾದ ನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಏನು ಮಾಯಾದೇವಿಯಿಂದ ವಿಮೋಚನೆಗೆ ಒಳಗಾಗಿ ಒಂದು ರೀತಿಯ ಅರೆಹುಚ್ಚಿನ ರೀತಿಯಲ್ಲಿ, ಅಂದರೆ ಆಧ್ಯಾತ್ಮಿಕದ ಹಸುವಿನ ಅರೆಹುಚ್ಚಿನ ರೀತಿಯಲ್ಲಿ ಸಂಚರಿಸ್ತಾ ಬಂದಾಗ ಎಲ್ಲೋ ಒಂದು ಕಡೆಗೆ ಗೋಪುರದ ಸ್ಪರ್ಶ ಉಂಟಾಗಿ, ಕಾಲಿಗೆ ಸ್ಪರ್ಶ ಉಂಟಾಗಿ, ಗುರುವಿನ ಗೋಪುರದ ಸ್ಪರ್ಶ ಕಾಲಿಗೆ ಉಂಟಾಗಿ ಆ ಮಣ್ಣನ್ನು ಬಿಡಿಸಿದಾಗ ಒಂದು ಗುಹೆ ಕಾಣ್ತು. ಗುಹೆ ಒಳಗೆ ಇರುವಂತಹ ಅನ್ಮಿಷಾರ್ಯರನ್ನ ಕಂಡಂತಹ ಪಕ್ಷದಲ್ಲಿ ಯಾರೂ ಕೂಡ ಒಳಗೆ ಹೋಗದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಮ ಪ್ರಭುವನ್ನ ಬಲವಂತವಾಗಿ ಅಲ್ಲಿಗೆ ತಳ್ತಾರೆ. ಆಗ ಅಲ್ಲಮ ಪ್ರಭುಗಳು ಹೋಗಿ ಅವರ ದಿವ್ಯ ದರ್ಶನವನ್ನು ಮಾಡಿದ ಅನಿಮಿಷಾರ್ಯರ ದಿವ್ಯ ದರ್ಶನವನ್ನು ಮಾಡಿದಾಗ ಲಿಂಗ ಪೂಜಾ ನಿರತರಾಗಿ ಕುಳಿದಂತಹ ಎಷ್ಟೋ 100 ವರ್ಷಗಳಿಂದ ಲಿಂಗ ಪೂಜವಾಗಿ ನಿರತವಾಗಿ ಕುಳಿತಂತಹ ಅನಿಮಿಷಾರ್ಯರು ಇವರು ಬಂದ ತಕ್ಷಣವೇ ಅವರಿಗೆ ಆ ಲಿಂಗವನ್ನು ಹಸ್ತಾಂತರಿಸಿ ಮಂತ್ರೋಪದೇಶವನ್ನು ಮಾಡ್ತಾರಲ್ಲ, ಅಂದರೆ ಅನಿಮಿಷಾರ್ಯರಿಗೆ ಲಿಂಗವನ್ನು ಕೊಟ್ಟವರು ಯಾರು? ಸೂಪರ್. ಬಸವಣ್ಣ ಕೊಟ್ಟಿದ್ದಾರೋ ಅಥವಾ ಅನಿಮಿಷಾರ್ಯರಿಗೆ ಲಿಂಗವನ್ನು ಕಟ್ಟುವಂತಹ ಪದ್ಧತಿ ಮೊದಲೇ ಇತ್ತು? ನಾವು ಸುಮ್ಮನೆ ಏನನ್ನಾರು ಹೇಳೋದು ಸೂಕ್ತ ಅಲ್ಲ. ಲಿಂಗತತ್ವ ಎನ್ನುವಂತಹದ್ದು ಇದು ಪ್ರಾಚೀನವಾದಂತಹ ಒಂದು ವಿದ್ಯೆ. ಯಾಕಂದರೆ ಒಂದು ಕಡೆ ಹೇಳ್ತಾರೆ ಬಸವನ ಉದರದ ಹುಟ್ಟಿತು ಲಿಂಗ ಅಂತ ಹೇಳ್ತಾರೆ. ಬಸವ ಅಂದ್ರೆ ಬಯಲು ಅಂತ ಅರ್ಥ, ನಿರಾಕಾರ ಅಂತ ಅರ್ಥ. ಆ ನಿರಾಕಾರವಂತಹದ್ರಲ್ಲಿ ಆಕಾರ ಬಂದಾಗ ಆ ಆಕಾರವನ್ನು ನಾವೇಂತ ಶೂನ್ಯ ಅಂತ ಕರಿದ್ವಿ. ಶೂನ್ಯವೇ ಲಿಂಗ ಅಂತ ನಾವು ಭಾವಿಸ್ಕೊಂಡ್ವಿ. ಈ ಲಿಂಗದಲ್ಲಿಯೇ ಲಿಂಗ ಮಧ್ಯೆ ಜಗತ್ ಸರ್ವಂ ಎನ್ನುವಂತಹ ತತ್ವದಲ್ಲಿ ಈ ಲಿಂಗದಿಂದ ಎಲ್ಲ ಉಗಮವಾಗಿದೆ ಎನ್ನುವಂತಹದನ್ನು ನಾವು ಒಪ್ಪಿದ್ದೇವೆ. ಅಂದಾಗ ಲಿಂಗದಿಂದ ಎಲ್ಲ ಉಗಮವಾಗಿದೆ ಅಂದಾಗ ನಾನು ಉಗಮವಾಗಿದ್ದಲ್ಲಿ ಲಿಂಗದಿಂದ, ನಾನು ಬೋಧನೆ ಮಾಡಿದ್ದೇನು ಲಿಂಗತತ್ವವನ್ನು, ನಾನು ಆಚರಣೆ ಮಾಡಿದ್ದೇನು ಲಿಂಗತತ್ವವನ್ನು, ನಾನು ಐಕ್ಯ ಆಗಿದ್ದಲ್ಲಿ ಲಿಂಗದಲ್ಲಿ ಅನ್ನುವಂತಹ ಸನ್ನಿವೇಶ ಇರೋದ್ರಿಂದ ಲಿಂಗೋದ್ಭವ ಅಂತ ಹೇಳಿದರೆ ಲಿಂಗದಿಂದ ಎಲ್ಲವೂ ಕೂಡ ಉಗಮವಾಗಿದ್ದು ಲಿಂಗ ಮಧ್ಯೆ ಜಗತ್ಸರ್ವ ಅರ್ಥದಲ್ಲಿ ಜಗತ್ತೆಲ್ಲ ಉಗಮವಾಗಿರದೆ ಲಿಂಗದಿಂದ ಎನ್ನುವಂತಹ ಅರ್ಥಕ್ಕೆ ನಾವು ಬಂದಾಗ ಅಂತಹ ಲಿಂಗವನ್ನು ನಾವು ಅಂಗದಲ್ಲಿ ಪಡ್ಕೊಂಡಿದ್ದೀವಿ. ಈ ಲಿಂಗ ಇದು ಬರೀ ಕೇವಲ ಸಾಮಾನ್ಯವಾದಂತಹ ಕುರುಹು ಅಲ್ಲ, ಬ್ರಹ್ಮಾಂಡದ ಕುರುಹು. ಒಳಗಿರ್ತಕ್ಕಂಥದ್ದು ಪೀಠ ಪಿಂಡಾಂಡವಾದರೆ ಲಿಂಗ ಇರುವಂತಹದ್ದು ಬ್ರಹ್ಮಾಂಡ. ಪಿಂಡವ ಧರಿಸಿ ಬ್ರಹ್ಮಾಂಡವನ್ನೊಳಗೊಂಡ ಪಿಂಡ ಬ್ರಹ್ಮಾಂಡ ಪರಿಪೂರ್ಣ ನೆನೆಸಿದ ಅಖಂಡ ಶ್ರೀ ಗುರುವೇ ಕೃಪೆಯಾಗು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕು, ಈ ಲಿಂಗತತ್ವ ಬಂದಿರೋದು ಬರೀ ಕೇವಲ ಯಾವುದೋ ಒಂದು ಕಾಲಕ್ಕೆ ಸೀಮಿತವಾಗಿ ಅಲ್ಲ. ಇದು ಅನಾದಿ ಕಾಲದಿಂದ ಕೂಡ ಲಿಂಗತತ್ವ ಇದೆ. ಅನಾದಿ ಕಾಲದ ಉಗಮವನ್ನೇ ಲಿಂಗ ಅಂತ ನಾವು ಭಾವಿಸ್ಕೊಂಡಿರ್ತಕ್ಕಂಥವ್ರನ್ನ ನಾವು ಯಾವಾಗ ಸೀಮಿತವಾದಂತಹ ತತ್ವಕ್ಕೆ ಒಳಪಡಬೇಕು? ಹಾಗಾಗಿ ವಿಶಾಲವಾದಂತಹ ಧರ್ಮವೇ ಈ ವೀರಶೈವ ಲಿಂಗಾಯತ ಎನ್ನುವಂತಹ ಧರ್ಮ. ಹಾಗಾಗಿ ಲಿಂಗದ ಮೂಲಕವಾಗಿ ಲಿಂಗಾರ್ಚನೆಯನ್ನು ಮಾಡ್ತಾ 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 ಶಿವಜ್ಞಾನವನ್ನು ಯಾರು ಪಡಿತಾರೆ ಅವರೆಲ್ಲರೂ ಕೂಡ ವೀರಶೈವ ಲಿಂಗಾಯತರೆ.
ಹಾಗಾಗಿ ಲಿಂಗವನ್ನು ಕಟ್ಟಿದ ಮೇಲೆ ಹೇಗಿರ್ಬೇಕು ಅಂತ ಹೇಳ್ತಾರೆ, ಶಿವಭಕ್ತಿ ಶಿವಜ್ಞಾನ ಇಲ್ಲದ ಮನುಜರು ಸಗಣಿಲಿ ಸಹಚರ ಹೊಳಹುಟ್ಟದೆ ದೇವ ಎನ್ನುವಂತಹ ಮಾತನ್ನ ಬಸವಣ್ಣ ಹೇಳಿದರೆ, ಅದೇ ರೀತಿಯಾಗಿ ಶಿವಭಕ್ತರಿದ್ದ ಕ್ಷೇತ್ರ ವಿಮುಕ್ತ ಕ್ಷೇತ್ರ ಎನ್ನುವಂತಹ ಮಾತನ್ನ ಅಲ್ಲಮ ಪ್ರಭುಗಳು ಪ್ರತಿಪಾದನೆ ಮಾಡ್ತಾರೆ. ಅಂದಾಗ ನಾವು ಶಿವಭಕ್ತರು ಬರೀ ಲಿಂಗಧಾರಿಗಳಾಗಿ ಶಿವಭಕ್ತಿ ಸಂಪನ್ನರಾಗಿರ್ತಕ್ಕಂಥವ್ರು ನಾವು. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಮಾತಿಗೆ ಕಟ್ಟು ಬಿದ್ದು, ಯಾವುದಕ್ಕೋ ಒಂದು ಕಾಮಿಷಕ್ಕೊಳಗಾಗಿ, ಯಾವುದೋ ಒಂದು ಮೀಸಲಾತಿಯನ್ನು ಮತ್ತೊಂದು ಕಾಮಿಷಕ್ಕೊಳಗಾಗಿ ನಮ್ಮ ಸಂಸ್ಥಾಪಕನೊಬ್ಬನ್ನು ಹುಡುಕ್ಲೇಬೇಕು ಅಂತ ಹೇಳಿ ಬರೀ ಕೇವಲ ಅದನ್ನು ಸೀಮಿತ ವ್ಯಾಪ್ತಿಗೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ. ಬಸವಣ್ಣನ ಯಾಕೆ ನೀವು ಅಷ್ಟು ಸಂಕುಚಿತ ಮಾಡ್ತಾ ಇದ್ದೀರಿ? ಬಸವಣ್ಣ ಎತ್ತೆತ್ತ ನುಡಿದ ಎತ್ತೆತ್ತ ನೀನೇ ದೇವ, ಸಕಲ ವಿಸ್ತಾರದಲ್ಲೂ ನೀನೇ ದೇವ, ವಿಶ್ವತೋಚಕ್ಷು ನೀನೇ ದೇವ, ವಿಶ್ವತೋಪಾದ ನೀನೇ ದೇವ ಎನ್ನುವಂತಹ ಹೇಳುವಂತಹ ಬಸವಣ್ಣ ಎಲ್ಲಿ? ನಿಮ್ಮ ಸಿದ್ಧಾಂತ ಎಲ್ಲಿ? ಇವತ್ತಿನ ಸಿದ್ಧಾಂತ ಎಲ್ಲಿ? ಅದೇ ರೀತಿಯಾಗಿ ಫಲವಂತೆ ಷಡ್ದರ್ಶನ ಮುಕ್ತಿಗೆ ಎನ್ನುವಂತ ಹೇಳೋ ಬಸವಣ್ಣ ಎಲ್ಲಿ? ನೀವು ಅದನ್ನು ಮಾಡಬೇಡ್ರಿ ಇದನ್ನು ಮಾಡಬೇಡ್ರಿ ಅಂತ ಹೇಳುವಂತಹ ನಿಮ್ಮ ನಿಲುವು ಎಲ್ಲಿ? ಯಾಕೆ ನಿಮಗೆ ಈ ಗೊಂದಲಕ್ಕೊಳಗಾಗ್ತಾ ಬಂದಿದ್ದೀರಿ? ಈ ಗೊಂದಲದಿಂದ ಮೊದಲು ಹೊರಗಾಗುವಂಥ ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಇವತ್ತು ಮನುಕುಲ ಒಂದಾಗಿ ಬದುಕಬೇಕಾಗಿರ್ತಕ್ಕಂಥದ್ದು ಸಿದ್ಧಾಂತ ಇದೆ. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರನ್ನ ಎಳವಾಳನ ಭಾಷೆಯ ಗೆಲುವನೆಂಬ ಭಾಷೆ ಭಕ್ತನದಾದರೆ ಕೊಲುವನೆಂಬ ಭಾಷೆ ದೇವನದು. ಸದ್ಭಕ್ತಿಯ ಕೂರಲು ಹಿಡಿದು ಸದ್ಭಕ್ತರಿಗೆ ತರು ಕಾಣ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಯಾವುದಾದ್ರೂ ದರ್ಶನ ಇರಲಿ, ಯಾವುದಾದ್ರೂ ಆಚರಣೆ ಇರಲಿ, ಶಿವಭಕ್ತರಾಗಿರಲಿ ಎನ್ನುವಂತಹ ಮಾತನ್ನು ಬಸವಣ್ಣ ನಮಗೆ ಸಾರಿಕೊಟ್ಟು ಹೋಗಿದ್ದಾರೆ. ಎಲ್ಲೋ ಒಂದು ಕಡೆಗೆ ಬಸವಣ್ಣನನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ಇನ್ನೂ ಅದ್ಭುತವಾದಂತ ಹೇಳ್ತಾರೆ, ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದ ಲಿಂಗವೆಂಬ ಗೊಂಚಲು. ಬಸವ ಎನ್ನುವಂತಹ ನಿರಾಕಾರ, ಸೃಷ್ಟಿಯೆಲ್ಲವೂ ಕೂಡ ಲಿಂಗ. ಒತ್ತಿ ಹಿಡಿದರ ಭಕ್ತಿಯ ರಸವಯ, ಶಿವಭಕ್ತಿ ಎಲ್ಲ ಕಡೆಗೂ ಶಿವಭಕ್ತಿ, ಒತ್ತಿ ಭಕ್ತಿ ರಸವಯ ಆಯತು ಬಸವಣ್ಣನಿಂದ. ಯಾರಿಂದ ಇದೆಲ್ಲವನ್ನು ಪಡ್ಕೊಂಡಿದ್ದಲ್ಲ? ಮೂಲ ಚೈತನ್ಯದಿಂದ. ಬಸವ ಅಂದ್ರೆ ಬರೀ ಕೇವಲ ನೀವು ವಸ್ತುವಿನಲ್ಲಿರುವಂತಹ ಚೈತನ್ಯವನ್ನ, ವ್ಯಕ್ತಿ ಅಲ್ಲ ಅದು, ಅದೊಂದು ಚೈತನ್ಯ ತತ್ವವೇ ಹೊರತು, ಯಾವುದು ಬಸವಣ್ಣ ಒಂದು ತತ್ವವೇ ಹೊರತು ವ್ಯಕ್ತಿ ಅಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿರುವಂತಹ ಚೈತನ್ಯವನ್ನು ಯಾರು ಗುರುತಿಸಿ ಆ ಜ್ಞಾನವನ್ನ ಇನ್ನೊಬ್ಬರಿಗೆ ಯಾರು ಹೇಳ್ತಾನೆ ಅವರೆಲ್ಲರನ್ನು ಬಸವ ಅಂತ ಕರೆದಿದ್ದಾರೆ ಎಲ್ಲ ಶರಣರು ಕೂಡ. ಆ ಅರ್ಥದಲ್ಲಿ ಎಲ್ಲರನ್ನು ಗುರುತಿಸಿ ಅವರಿಗೆ ಲಿಂಗಾನುಗ್ರಹವನ್ನು ಕಲ್ಪಿಸಿ ಎಲ್ಲರಿಗೂ ಕೂಡ ಒಂದು ವೇದಿಕೆಯಲ್ಲಿ ತಂದು ಕೆಲಸವನ್ನು ಮಾಡೋದಕ್ಕೋಸ್ಕರವಾಗಿ ಬಸವಣ್ಣನ ಮಹಾನುಭಾವ ಅಂತ ನಾವು ಕರೆದಿದ್ದೀವಿ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಹಾಗಾಗಿ ಬಸವಣ್ಣನಿಗೆ ಮಾತ್ರ ಸೀಮಿತವಾದಂತಹ ಧರ್ಮ ಇದು ಎನ್ನುವಂತಹದ್ದನ್ನು ಮಾತ್ರ ತರಬೇಡಿ. ವಿಶಾಲವಾದಂತಹ ಧರ್ಮ ಇದು, ವಿಶ್ವವ್ಯಾಪ್ತಿಯಾದಂತಹ ಧರ್ಮ. ಯಾಕೆಂದರೆ ಈ ಹಿಂದೆನೇ ತಮಿಳುನಾಡಿನಲ್ಲಿ ಕೂಡ ಕುರುಹುಗಳಿದ್ದಾವೆ, ಆಮೇಲೆ ಕೇರಳದಲ್ಲಿ ಕುರುಹಿದ್ದಾವೆ, ನೇಪಾಳದಲ್ಲಿ ಕುರುಹಿದ್ದಾವೆ, ಪಾಕಿಸ್ತಾನ ಐತೆ, ಎಲ್ಲ ಕಡೆಗೂ ಕೂಡ ಎಲ್ಲಾ ದೇಶಗಳಲ್ಲೂ ಕೂಡ ಕುರುಹುಗಳು, ಬಾಂಗ್ಲಾದೇಶ ಬುದ್ಧಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಎಲ್ಲೋ ಒಂದು ಕಡೆಗೆ ಸೀಮಿತವಾದಂತಹ ವ್ಯಾಪ್ತಿ ತಂದು ಅದನ್ನು ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ, ಆ ದೇವ್ರಿಗೆ ಹೋಗಬೇಡ್ರಿ, ಈ ದೇವ್ರಿಗೆ ಹೋಗಬೇಡ್ರಿ ಇರೋಂತಹ ಆಸ್ತಿಕ ಭಾವನೆಯನ್ನು ಕೂಡ ತಿರಸ್ಕರಿಸಿ ಜನರನ್ನು ನಾಸ್ತಿಕ ಮಾಡುವಂಥ ಮಾಡೋ ಕೆಲಸವನ್ನು ಯಾರಿಗೂ ಮಾಡಲಿಕ್ಕೆ ಅವಕಾಶ ಬಸವಣ್ಣ ಕೊಟ್ಟಿಲ್ಲ. ಹಾಗಾಗಿ ನೀವೆಲ್ಲರೂ ಆಸ್ತಿಕವಾಗಿ ಇರಬೇಕು ಅನ್ನೋದಾದರೆ ದೈವವನ್ನು ನಂಬಿಕೊಂಡು ಲಿಂಗ ಪೂಜೆ ಆಸಕ್ತರಾಗಿ ವಿಶಾಲವಾದ ಮನಸ್ಸಿನಿಂದ ಜಗತ್ತಿಗೆ ಕಲ್ಯಾಣವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಬಸವಣ್ಣನ ನೀವೇ ಆಗ್ತೀರಿ, ಶಿವನು ನೀವೇ ಆಗ್ತೀರಿ, ಚನ್ನಬಸವಣ್ಣನ ನೀವೇ ಆಗ್ತೀರಿ, ಅಕ್ಕಮಹಾದೇವ ನೀವೇ ಆಗ್ತೀರಿ. ಇದೇ ನಮ್ಮ ವೀರಶೈವ ಸಿದ್ಧಾಂತ ಶಿಖಾಮಣಿ. ಇವೆಲ್ಲವೂ ಕೂಡ ಸಿದ್ಧಾಂತ ಮತ್ತು ಅನುಭವ ಎರಡನ್ನು ಒಳಗೊಂಡಂತಹ ರೀತಿಯೊಳಗಿದೆ. ಒಂದು ಬೇಡ ಒಂದು ಬೇಕು ಎನ್ನುವಂತಹ ಪದ. ಬೇಡ ನಮಗೆ ಹಣ್ಣು ಬೇಕು, ಹಣ್ಣಿನ ಸಿಪ್ಪೆನೂ ಬೇಕು, ಹಣ್ಣು ಬೇಕು ಅದರೊಳಗಿನ ಹಾಟಿನೂ ಬೇಕು. ಹಾಗಾಗಿ ಎಲ್ಲವೂ ಕೂಡ ಪರಿಪಕ್ವವಾಗಿದ್ದಾಗ ಅದು ಪರಿಪೂರ್ಣವಾದ ಧರ್ಮ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನು ಸಿಪ್ಪೆ ತೆಗೆದುಬಿಟ್ಟು ಇದೇ ಮಾನೋಣ ಅಂತ ಹೇಳೋಕ್ಕಾಗಲ್ಲ, ಹಣ್ಣು ರಸ ತೆಗೆದುಬಿಟ್ಟು ಬರೀ ಬೀಜವನ್ನು ಮಾನೋಣ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಎಲ್ಲವನ್ನು ಒಳಗೊಂಡಂತಹದ್ದು ಹೇಗಿತ್ತು ಪಕ್ವಭರಿತವಾದಂತಹ ಫಲ ಇರುತ್ತೋ ಹಾಗೆ ನಮ್ಮ ತತ್ವ ಏನದಲ್ಲ, ಈ ಪಕ್ವಭರಿತವಾದಂತಹ ತತ್ವಗಳು, ಅದರ ಮೂಲಕವಾಗಿ ನಾವು ನಮ್ಮ ಆಚರಣೆಗಳನ್ನು ಮಾಡ್ಕೊಂಡು ಹೋಗೋಣ. ಎಲ್ಲರಲ್ಲೂ ಪ್ರೀತಿ ವಿಶ್ವಾಸದಿಂದ ನಾವು ಬದುಕೋಣ, ಸಾಕ್ಷೋಣ. ಯಾರನ್ನೂ ದ್ವೇಷ ಮಾಡುವಂತಹ ಭಾವ ನಮಗೆ ಬೇಡ ಎನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶರಣ ಬುದ್ಧಿ, ಶರಣ.